ನನ್ನ ಸಪೋರ್ಟ್ ಇಲ್ಲ ಆಚೆ ಕಡೆ ನೀನು 1 ತಿಂಗಳು ಕೂಡ ಬದುಕೋಬೇಕಾಗಲ್ಲ. ವಾಪಸ್ ಹುಡ್ಕೊಂಡು ಬಂದೇ ಬರ್ತೀನಿ. ಅಣ್ಣ ಅಂತ ನಂಬ್ಕೊಂಡಿದ್ದಕ್ಕೆ ಒಳ್ಳೆ ಮರ್ಯಾದೆ ಕೊಟ್ಟೆ ಗಜ. ನೀನು ಈ ಥರ ಓಪನ್ ಚಾಲೆಂಜ್ ಮಾಡ್ತೀಯ ಅಂದಮೇಲೆ ಆ ಚಾಲೆಂಜ್ ತಗೊಳಕ್ಕೆ ನಾನು ರೆಡಿ. ನೋಡೋಣ ಯಾರಿಂದ ಯಾರು ಬರ್ತಾರೆ, ಯಾರಿಂದ ಯಾರು ಬದುಕ್ತಾರೆ ಅಂತ. ನಾನಿಲ್ದೆ ನಿನ್ನ ಆಫೀಸ್ನ 1 ತಿಂಗಳಲ್ಲ 1 ವಾರನೂ ನಡ್ಸಕ್ಕಾಗಲ್ಲ. ನಿನ್ನ ಸಕ್ಸಸ್ ಹಿಂದೆ ನಾನು ಇದ್ದೀನಿ ಅನ್ನೋದನ್ನ ಮರಿಬೇಡ. ನಿನಗೆ ಬಿಸ್ನೆಸ್ ಹೇಳ್ಕೊಟ್ಟು ಬದುಕೋದನ್ನ ಕಲ್ಸ್ಕೊಟ್ಟಿದ್ದೆ ನಾನು. ನಿನ್ನಿಂದ ಬುದ್ಧಿ ಹೇಳ್ಸ್ಕೊಳ್ಳೋ ಅವಶ್ಯಕತೆ ನನಗೆ. ನೋಡೋಣ ಯಾರಿಂದ ಯಾರು ಬರ್ತಾರೆ ಅಂತ. ಪರಿಸ್ಥಿತಿ ಯಾಕೋ ಕೈ ಮೀರಿ ಹೋಗೋ ಥರ ಕಾಣ್ತಿದೆ. ಇದನ್ನು ಹೀಗೆ ಬಿಟ್ಟರೆ ಮತ್ತೆ ಯಾವತ್ತೂ ಕಂಟ್ರೋಲ್ ಸಿಗಲ್ಲ. ಹೌದು ಬಾಬಾ, ಇವರಿಬ್ರು ಈ ಲೆವೆಲ್ಗೆ ಇಷ್ಟೊಂದು ಜಗಳ ಮಾಡೋದನ್ನ ನಾನು ನೋಡೇ ಇಲ್ಲ. ಹೌದು ಧ್ರುವ, ಜಗಳ ಹುಡುಗಾಟ ಆಗೋ ಎಲ್ಲ ಲಕ್ಷಣ ಕಾಣ್ತಿದೆ. ಇವ್ರಿಬ್ರನ್ನ ಹೀಗೆ ಬಿಟ್ಟರೆ ಕೈ ಮಿಲಾಯಿಸೋದಂತೂ ಗ್ಯಾರಂಟಿ. ಅಣ್ಣ ತಮ್ಮ ಜಗಳನ್ನ ಹೇಗಾದರೂ ನಿಲ್ಲಿಸಿ ರಾಜಿ ಮಾಡ್ಸೋಣ. ವೇದಾಂತ್, ಯಾಕೆ ಈ ಥರ ಜಗಳ ಮಾಡ್ಕೊಳ್ತಿದ್ದೀರಾ? ಜಗಳ ಮಾಡ್ಕೊಂಡ್ಮೇಲೆ ಪ್ರೀತಿ ಜಾಸ್ತಿ ಆಗ್ಬೇಕು ಹೊರತು ಕೋಪ ಜಾಸ್ತಿ ಆಗ್ಬಾರ್ದು. ಯಾಕೋ ನೀವಿಬ್ರು ಹೋಗ್ತಿರೋ ನೋಡ್ತಿದ್ರೆ ನನಗೆ ಭಯ ಆಗ್ತಿದೆ. ದಯವಿಟ್ಟು ಇದನ್ನೆಲ್ಲ ಸ್ಟಾಪ್ ಮಾಡಿ. ಹೌದಣ್ಣ, ನೀವಿಬ್ರು ಈ ಥರ ಜಗಳ ಮಾಡ್ಕೊಂಡಿರೋದು ನನ್ಗೆ ಯಾಕೋ ಸರಿ ಕಾಣಿಸ್ತಿಲ್ಲ. ನೀವಿಬ್ರಲ್ಲಿ ಯಾರ್ದೇ ತಪ್ಪಿರ್ಲಿ ಅದನ್ನ ಅಲ್ಲಿಗೆ ಬಿಟ್ಟು ಕಾಂಪ್ರಮೈಸ್ ಮಾಡ್ಕೊಳ್ಳಿ. ಯಾರನ್ನ ನಂಬ್ಕೊಂಡು ಯಾರು ಬದುಕೋ ಅವಶ್ಯಕತೆ ಇಲ್ಲ. ಎಲ್ರನ್ನೂ ನಂಬ್ಕೊಂಡು ಎಲ್ರು ಬದುಕ್ತಾಗ್ಲೇ ಜೀವನ ಚೆನ್ನಾಗಿರೋದು. ಈ ಮಾತುಗಳನ್ನ ಕೇಳಿಸ್ಕೊಳಕ್ ಮಾತ್ರ ಚೆನ್ನಾಗಿರುತ್ತೆ ಬಾವ, ಲೈಫಲ್ಲಿ ಅಪ್ಲೈ ಮಾಡೋಕ್ಕಾಗಲ್ಲ. ಇಷ್ಟೆಲ್ಲ ಆದ್ಮೇಲೆ ಈ ಮನೇಲಿ ನಾನೇನಿರಲ್ಲ. ನೋಡಿ ಸಾರ್ಥಕ್, ನಿಮ್ಮ ಹತ್ರ ಬುದ್ಧಿ ಹೇಳ್ಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಎಲ್ಲರ ಮಾತು ಕೇಳಿದಕ್ಕೆ ನಾನು ಇವತ್ತು ಈ ಪರಿಸ್ಥಿತಿಲಿರೋದು. ನಮ್ಮವ್ರು ಇಷ್ಟ ಆದವ್ರ ಮನೇಲಿ ಇರ್ಬೋದು, ಇಲ್ಲಿರೋರು ಹೋಗ್ತಾ ಇರ್ಬೋದು. ನಾನು ಯಾರು ಇರಿ ಅಂತಾನು ಹೇಳಲ್ಲ, ಹೋಗಿ ಅಂತಾನು ಹೇಳಲ್ಲ. ಬಯಸಿದ್ದೆ ಸಿಗ್ತಾ ಇದೆ. ಕೆಲಸ ಚೆನ್ನಾಗಿ ಮಾಡಿ, ಆದ್ರೆ ಇದು ಇನ್ನಷ್ಟು ಜಾಸ್ತಿ ಆಗಬೇಕು. ಆಗ್ಲೇ ನಾನು ಅನ್ಕೊಂಡಿದ್ದು ಆಗೋದು. ಜೀವನ ಏರುಪೇರಿನ ಗಾಯನ. ಹಲೋ ಹಲೋ ರೀ, ನೀವು ಬರೋದಿನ್ನು ಎಷ್ಟೊತ್ತಾಗತ್ತೆ? ಯಾಕೆ ಬರೀ ಮನೆ ಕಡೆ ಏನಾದರೂ ಸಮಸ್ಯೆನಾ? ಹಾಗೇನು ಇಲ್ಲ ರೀ, ಸುಮ್ಮನೆ ಕೇಳಬೇಕು ಅಂತ ಅನ್ನಿಸ್ತು ಅಷ್ಟೇ, ಕೇಳಿದೆ. ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಪರಿ, ಬೆಳಗ್ಗೆ ಆದರೂ ಆಗಬಹುದು. ಬೆಳಗ್ಗೆನಾ? ಅಯ್ಯೋ, ನಿದ್ದೆಗೆಟ್ಟು ಆಟೋ ಓಡಿಸೋದು ಒಳ್ಳೇದಲ್ಲ ರೀ. ಈಗ ನೀವು ಸುಮ್ಮನೆ ಮನೆಗೆ ಬನ್ನಿ ಅಷ್ಟೇ. ಆಯ್ತು ಪರಿ, ನೋಡ್ತೀನಿ. ನೀನ್ ಮಲಕ್ಕೋ, ಇಲ್ಲೇನು ತೊಂದರೆ ಇಲ್ಲ. ಬಾಡಿಗೆ ಇಲ್ಲದೆ ಇರುವಾಗ ನಾನು ಆಟೋದಲ್ಲಿ ಆವಾಗ ನಿದ್ದೆ ಮಾಡ್ತೀನಿ. ಒಳ್ಳೆ ರೆಸ್ಟ್ ಸಿಗುತ್ತೆ. ನೀನೇನು ಟೆನ್ಷನ್ ಮಾಡ್ಕೋಬೇಡ.
ಈ ವಯಸ್ಸಲ್ಲಿ ಇಂಥ ಪರಿಸ್ಥಿತಿ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಆ ಭಗವಂತ ಆದಷ್ಟು ಬೇಗ ನಿಮ್ಮ ಕಷ್ಟಗಳನ್ನೆಲ್ಲ ನಿವಾರಣೆ ಮಾಡಲಿ. ಇವರಿಬ್ರು ನಾನು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ? ತಂಗಿ ಗಂಡ ಅಂದ್ರೆ ಅಷ್ಟೊಂದು ಕೇವಲನ? ನಾನೇನೋ ಒಳ್ಳೇದ್ ಮಾಡ್ಬೇಕು ಅಂತ ಹೋದ್ರೆ ನನ್ ಮೇಲೆ ಕೈ ಮಾಡಕ್ ಬರ್ತಾರೆ. ಏನಿಬ್ರು ಮಾತ್ರ ಕೋಪ ಬರೋದು? ನಾವು ಉಪ್ಪು ಖಾರ ತಿಂದಿದೀವಿ, ನಮಗೂ ಕೋಪ ತಾಪ ಎಲ್ಲ ಬರುತ್ತೆ. ಕೋಪ ಮಾಡ್ಕೊಳ್ಬಾರ್ದು ಅಂತ ಸುಮ್ನಿದ್ರೆ ಅದು ನನ್ನ ವೀಕ್ನೆಸ್ ಅನ್ಕೊಂಡ್ಬಿಟ್ಟಿದ್ದಾರೆ. ದುಡ್ಡು ಯಾಕೋ ಇತ್ತೀಚೆಗೆ ತುಂಬಾ ಓವರ್ ಆಗ್ತಿದೆ. ಇವ್ರು ಹೀಗೆ ಮಾಡ್ತಿದ್ರೆ ನಾನು ಜೈಲಿಗೆ ಹೋಗಕ್ ಹೊರಟಿನಿ. ನೋಡೇ ಬಿಡ್ತೀನಿ ಇವತ್ ನಾನಾ ಇವರ ಅಂತ. ನೀವೇನ್ ಬಾವ ಚಿಕ್ಕ ಮಕ್ಳ ತರ ಕೋಪ ಮಾಡ್ಕೊಂಡು? ಹೌದಪ್ಪ, ನೀವ್ ಅಣ್ಣ ತಮ್ಮಂದ್ರ ಕಣ್ಣಿಗೆ ನಾನ್ ಚಿಕ್ಕ ಮಗು ತರಾನೇ ಕಾಣಿಸ್ತೀನಿ. ಅದಕ್ಕೆ ನೀವೆಲ್ರು ನನ್ನ ಕಾಲ್ ಕಸ ಮಾಡ್ಕೊಂಡಿರೋದು. ಅಪ್ಪ ಹೇಳಿದ್ರು ಇವ್ರ ಸಂಬಂಧ ಬೇಡ ಅಂತ. ನಾನೇ ಅವ್ರ ಮಾತು ಕೇಳಲಿಲ್ಲ. ಈಗ ಅನಿಸಿದೆ ತಪ್ಪು ಮಾಡ್ಬಿಟ್ಟೆ ಅಂತ. ಸಾರ್ಥಕ್, ನೀನ್ ಸುಮ್ನಿರಾದ್ಯಾ, ನಿಂಗೆಲ್ಲ ಗೊತ್ತಾಗಲ್ಲ. ಇವತ್ತು ಎರಡರದೊಂದು ತೀರ್ಮಾನ ಆಗೇ ಬಿಡ್ಲಿ. ಅದೇನ್ ಮಾಡ್ತಾರೆ ಅಂತ ನಾನು ನೋಡೇ ಬಿಡ್ತೀನಿ. ಸಮಾಧಾನ ಮಾಡ್ಕೊಳ್ಳಿ ಬಾವ, ಇದಕ್ಕೇನಾದ್ರು ಒಂದು ಪರಿಹಾರ ಹುಡ್ಕೋಣ. ಯಾರು ಹುಡುಕದ್ ಬೇಕಾಗಿಲ್ಲ ಧ್ರುವ, ನಾನೇ ಹುಡ್ಕೊಳ್ತೀನಿ. ನೀವ್ ಯಾಕೆ ಇಷ್ಟು ಕೋಪ ಮಾಡ್ಕೊಳ್ತಿದೀರ ಅಂತ ಅರ್ಥ ಆಗ್ತಾ ಇಲ್ಲ. ಕೋಪ ಮಾಡ್ಕೊಡೋದಲ್ಲ ನಿಮ್ಗೆ ಸೂಟ್ ಆಗಲ್ಲ. ನೀವು ನಿಮ್ ಕ್ಯಾರೆಕ್ಟರ್ ಅಲ್ಲೇ ಇರಿ. ಹೌದು ಕಣೆ, ನನಗ್ ಸೂಟ್ ಆಗಲ್ಲ. ನಿಮ್ ಅಣ್ಣಂದ್ರ ಮಾತ್ರ ಸೂಟ್ ಆಗೋದು ಅಲ್ವಾ? ನಿಮ್ ಅಣ್ಣಂದ್ರ ಮಾತ್ರ ಕೋಪ ಮಾಡ್ಕೋಬೇಕು ಅಂತ ಕಾನೂನು ಇದೆಯಾ? ಕೋಪನ ಅವ್ರ ಹೆಸರಿಗೆ ಏನ್ ಪೇಟೆಂಟ್ ಮಾಡ್ಕೊಂಡಿದಾರ? ಕೋಪ ಎಲ್ರ ಹಕ್ಕು, ಅದು ಎಲ್ರ ರಕ್ತದಲ್ಲೂ ಹರಿತಿರುತ್ತೆ. ಯಾಕೆ ಜಗಳ ಮಾಡ್ಕೊಳ್ತಿದ್ದೀರಾ ಅಂತ ಕೇಳಿದ್ರೆ ತಪ್ಪಾಗೋಯ್ತಾ? ನಾನೇನೋ ಹೋಗ್ಲಿ ಪಾಪ ಅಂತ ಬಿಡ್ಸೋಕ್ ಹೋದ್ರೆ ಇವ್ರು ನನ್ ಮೇಲೆ ಶೌರ್ಯ ತೋರ್ಸಕ್ ಬರ್ತಾರೆ. ನಮ್ ತಂಗಿ ಗಂಡ ಈ ಮನೆ ಅಳಿಯ ಅನ್ನೋ ಗೌರವನಾದ್ರೂ ಬೇಡವಾ? ನಾನು ಇಷ್ಟ ದಿನ ಅವ್ರು ಮಾಡಿದ್ನೆಲ್ಲ ಸಹಿಸ್ಕೊಂಡಿದ್ದೆ, ಇನ್ಮೇಲೆ ಸಹಿಸ್ಕೊಳಕ್ ಆಗಲ್ಲ. ಈ ಸಾರ್ಥಕ್ ಅಂದ್ರೆ ಏನು ಅಂತ ತೋರಿಸ್ತೀನಿ. ಸಾರ್ಥಕ್, ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಮೊದ್ಲೇ ಅವ್ರಿಬ್ರು ಮನ್ಸ್ ಸರಿ ಇಲ್ಲ. ಅವಾಗ ಅವ್ರು ಏನೋ ಮಾತಾಡಿರ್ತಾರೆ, ಅದನ್ನ ನೀವು ಮನ್ಸಿಗೆ ತಗೋಬೇಡಿ. ಇವ್ರು ಮಾಡಿದ್ನೆಲ್ಲ ಇಷ್ಟ ದಿನ ಲಿವರ್ಗೆ ಕಿಡ್ನಿಗೆ ತಗೊಂಡ್ ಸಾಕಾಗಿದೆ. ಇನ್ಮೇಲೆ ಆಗಲ್ಲ. ಕೂಲಾಗಿರಿ ಬಾವ, ನೀವೇ ಹೇಳ್ದಾಗೆ ನೀವೊಂಥರ ಶಾಂತಿ ದೂತ, ವಿನಯದ ಪ್ರತಿರೂಪ, ತಾಳ್ಮೆಯ ಮೂರ್ತ ವ್ಯಕ್ತಿ ನಿಂತಿರೋ ಮಹಾನ್ ಪ್ರತಿಭೆ. ಸಾರಿ, ನಾನು ಸ್ವಲ್ಪ ಓವರ್ ಆಗಿ ಎಕ್ಸೈಟ್ ಆಗ್ಬಿಟ್ಟೆ. ಬಾವ, ನಾನು ಇಷ್ಟ ತನಕ ಏನ್ ಹೇಳ್ದೆ ಅದೆಲ್ಲ ನಿಮ್ಮಲ್ಲಿ ಇದೆ, ಇದ್ರಲ್ಲಿ ಡೌಟೇ ಬೇಡ. ಬೇಕಿದ್ರೆ ಅವ್ರ ಜೊತೆ ನಾ ಮಾತಾಡ್ತೀನಿ. ಅಣ್ಣ, ನೀನ್ ಕೋಪ ಮಾಡ್ಕೊಳ್ಳಲ್ಲ ಅಂತ ನಮ್ಗೆಲ್ರಿಗೂ ಚೆನ್ನಾಗ್ ಗೊತ್ತಿದೆ. ಪ್ಲೀಸ್ ಕಷ್ಟಪಟ್ಟು ಕೋಪ ಮಾಡ್ಕೋಬೇಡ. ಆಮೇಲೆ ಕೋಪ ಕಾಮಿಕಲ್ ಅನ್ಸ್ಬಿಡುತ್ತೆ. ಅಂದ್ರೆ ನಾನೇನ್ ಕಾಮಿಡಿ ಪೀಸಾ? ಸರಿಕೆ ಪೂರ್ತಿ ಮಾತಾಡೋರ್ಗು ಕೇಳಿಸ್ಕೊತೇನೆ ನೀನು. ನೀನಂತ ನಿನ್ಗೆ ಕೋಪ ಬಂದಿದೆ ಅಂದ್ರೆ ನನ್ಗೆ ನಿಜವಾಗ್ಲೂ ಹರ್ಟ್ ಆಗಿದೆ ಅಂತಾನೆ ಅರ್ಥ. ನಿನ್ಗೆ ನ್ಯಾಯ ಸಿಗ್ಲೇಬೇಕು. ನಾನ್ ನಿನ್ ಪರವಾಗಿದ್ದೀನಿ. ನಾನು ಅವ್ರ ಹತ್ರ ಮಾತಾಡಿ ನಿನಗೆ ಸಾರಿ ಕೇಳಿಸ್ತೀನಿ. ಓಕೆನಾ? ಓಕೆ. ಹೌದು ಬಾವ, ಅವ್ರು ಈ ಲೆವೆಲ್ಗೆ ಜಗಳ ಆಡಿರೋದನ್ನ ಯಾವತ್ತೂ ನೋಡಿಲ್ಲ. ನಾವ್ ಇನ್ಮೇಲೆ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡೋಣ. ಇಲ್ಲ ಅಂದ್ರೆ ನಾವು ಅವ್ರ ಮೇಲೆ ಕಂಟ್ರೋಲ್ ಕಳ್ಕೋತೀವಿ. ಆದ್ರೆ ಇದನ್ನ ಹೇಗ್ ಸಾಲ್ವ್ ಮಾಡೋದು ಅಮ್ಮ? ರಾಜಣ್ಣ, ಇವರಿಬ್ರು ಈ ತರ ಜಗಳ ಆಡಿರೋದು ಫಸ್ಟ್ ಟೈಮು. ನನ್ಗೇನು ಸಿಚುವೇಶನ್ ತುಂಬಾ ಕ್ರಿಟಿಕಲ್ ಆಗಿದೆ ಅನ್ಸುತ್ತೆ. ಹೌದು, ಇದನ್ನ ಹೀಗೆ ಬಿಟ್ರೆ ಇದು ಬೇರೆ ಲೆವೆಲ್ಗೆ ಹೋಗುತ್ತೆ. ಹೇಗಾದ್ರೂ ಮಾಡಿ ನಾವು ಅವ್ರಿಬ್ರನ್ನ ಕಾಂಪ್ರಮೈಸ್ ಮಾಡಿಸ್ಲೇಬೇಕು. ನಂಗೆ ಯಾಕೋ ಅವರು ಕಾಂಪ್ರಮೈಸ್ ಆಗಲ್ಲ ಅನ್ಸುತ್ತೆ ರಾಜಣ್ಣ. ಯಾಕೆ ಹಾಗೆ ಹೇಳ್ತಾ ಇದೀಯ ಅಮ್ಮು? ಅದಕ್ಕೆ ನಿಮ್ಗೆ ಗೊತ್ತಲ್ಲ, ನೀವೇ ನೋಡಿದ್ರಲ್ಲ ಅವ್ರು ಯಾವ ರೇಂಜ್ ಕಿತ್ತಾಡಿದ್ರು ಅಂತ. ಹಾಗೆಲ್ಲ ಏನೂ ಆಗಲ್ಲ ಅಮ್ಮು. ಸಾರ್ಥಕ್ ಮನ್ಸ್ ಮಾಡಿದ್ರೆ ಡೆಫಿನೆಟ್ಲಿ ಆಗತ್ತೆ. ನಾನು ಏನ್ ಅನ್ಕೊಂಡಿದ್ದೆ ನೀನು? ನಿನ್ ಕಣ್ಣಿಗೆ ನಾನು ಜೋಕರ್ ತರ ಕಾಣ್ತೀನ. ನೀನುಂಟು, ನಿಮ್ ಅಣ್ಣಂದ್ರುಂಟು. ನಿಮ್ ವಸಿಷ್ಠ ವಂಶ ತಂಟೆಗೆ ಬರಲ್ಲ. ನಾನು ಈ ಆಟಕ್ಕಿಲ್ಲ. ಬಾವ ಪ್ಲೀಸ್, ನೀವೇಗಂದ್ರೆ ಹೇಗೆ? ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ. ಇಲ್ಲ ಧ್ರುವ, ಆಗಲ್ಲ. ಅವ್ರ ವಿಷಯಕ್ಕೆ ನನ್ನ ಮದ್ಯಕ್ ತರಬೇಡಿ. ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಅಣ್ಣ, ಒಂದ್ ಚಾನ್ಸ್ ಆದ್ರೂ ತಗೊಳ್ಬೋದಲ್ವಾ? ಒಂದಲ್ಲ 100 ತಗೊಳ್ಳಿ, ಆದ್ರೆ ನೀವ್ ತಗೊಳ್ಳಿ. ಸಾರ್ಥಕ್ ಅನ್ನೋ ಹೆಸರು ಅವ್ರ ಜಗಳದ ಬರಬಾರ್ದು ಅಷ್ಟೇ. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಏನ್ ಬೇಕಾದ್ರೂ ಆಗ್ಲಿ. ನಾನಂತೂ ಮೂಕ ಪ್ರೇಕ್ಷಕ ತರ ಕೂತಿರ್ತೀನಿ. ಈ ತಾನೇ ಕೂತಿರ್ತೀನಿ ಅಂದಲ್ಲ. ಮಾತಾಡಿ ಸುಸ್ತಾಯ್ತು, ನೀರ್ ಕುಡಿಯಕ್ ಹೋಗ್ತೀನಿ. ಅಮ್ಮೋ, ಏನು ನಿಮ್ಮಣ್ಣ ಹಿಂಗೆ? ಏನೋ ಗೊತ್ತಿಲ್ಲ ಅದಕ್ಕೆ. ಮೊದಲು ಹಿಂಗಿರ್ಲಿಲ್ಲ, ಮದ್ವೆ ಆದ್ಮೇಲೆ ಹಿಂಗ ಆಡ್ತಿರೋ. ಅಮ್ಮ,
ವೈಜಯಂತಿ ವೈಜಯಂತಿ ಅಮ್ಮ ಹೊರಗಡೆ ಯಾರೋ ಜಗಳ ಮಾಡ್ತಿದ್ದಾರೆ ಅನ್ಸುತ್ತೆ. ಇಲ್ಲಮ್ಮ, ವೇದಾಂತ್ ಮತ್ತೆ ವಿಕ್ರಾಂತ್ ಮಾತಾಡ್ತಾ ಇದ್ದಾರೆ. ಇಲ್ಲಮ್ಮ, ನೀನ್ ಸುಳ್ಳು ಹೇಳ್ತಾ ಇದೀಯಾ. ಅಲ್ಲಿ ಏನೋ ಜಗಳ ಮಾಡ್ಕೊಳ್ತಿದ್ದಾರೆ. ನನ್ನನ್ನ ಅಲ್ಲ ಕರ್ಕೊಂಡು ಹೋಗಮ್ಮ. ಅಲ್ಲಿ ಏನಾಗ್ತಿದೆ ಅಂತ ನಾನ್ ನೋಡ್ಬೇಕು. ನನ್ನನ್ನು ಕರ್ಕೊಂಡು ಹೋಗು, ಇಲ್ಲಾಂದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಡ್ತಾರೆ. ಆಫೀಸಿಂದ ಬರ್ತಾ ಕೋಪದಲ್ಲಿ ಬಂದ್ರು. ಆದ್ರೆ ಅವರಿಬ್ರು ಜಗಳ ಆಡ್ಕೊಂಡಿದ್ದಾರೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಬಹುಶಃ ಅದೇ ಮುಂದುವರಿಸ್ತಾ ಇದ್ದಾರೆ ಅಂತ ಕಾಣುತ್ತೆ. ಮೊದ್ಲು ನನ್ನನ್ನ ಅಲ್ಲ ಕರ್ಕೊಂಡು ಹೋಗಮ್ಮ. ನಾನು ಅವ್ರನ್ನ ನೋಡ್ಬೇಕು. ಬನ್ನಿ. ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ನಿಧಾನ. ವೈಜಯಂತಿ, ಯಾಕೆ ನಿಂತ್ಕೊಂಡೆ? ನಡಿ ಹೋಗೋಣ. ಅಮ್ಮ, ನೀನು ಎಲ್ಲೂ ಹೋಗೋದ್ ಬೇಡ. ನಿನಗೆ ಅವ್ರ ಬುದ್ಧಿ ಗೊತ್ತಲ್ವಾ? 5 ನಿಮಿಷಕ್ಕೆ ಕಿತ್ತಾಡ್ತಾರೆ, 5 ನಿಮಿಷಕ್ಕೆ ಒಂದಾಗ್ತಾರೆ. ನೀನ್ ಅವ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ಅವ್ರದ್ದು ಯಾವಾಗ್ಲೂ ಇದ್ದಿದ್ದೆ. ಅಲ್ಲ ಸುಹಾಸಿನಿ, ಅವರಿಬ್ರು ಜಗಳ ಮಾಡ್ತಿದ್ರೆ ನೋಡ್ಕೊಂಡು ಹೇಗೆ ಸುಮ್ಮನೆ ಕೂತ್ಕೊಳಕಾಗುತ್ತೆ? ನಾನು ಹೋಗ್ಬೇಕು. ಬೇಡಮ್ಮ, ನೀನ್ ಈ ಪರಿಸ್ಥಿತಿನಲ್ಲಿ ಅಲ್ಲಿಗೆ ಹೋಗೋದ್ ಬೇಡ. ಇನ್ ಸ್ವಲ್ಪ ಹೊತ್ತಲ್ಲಿ ಅವರೇ ಕಾಂಪ್ರಮೈಸ್ ಆಗ್ತಾರೆ. ಅಲ್ಲ ಸುಹಾಸಿನಿ, ಅವರಂತೂ ಚಿಕ್ಕವರು, ಇದೆಲ್ಲ ಗೊತ್ತಾಗಲ್ಲ. ನೀನಾದ್ರೂ ಅವ್ರ ಜಗಳ ಬಿಡಿಸಿ ಬುದ್ಧಿ ಹೇಳೋದಲ್ವಾ? ಅಮ್ಮ, ನಿನ್ ಮೊಮ್ಮಕ್ಳು ನಿನ್ನಿಂದ ಬುದ್ಧಿ ಹೇಳಿಸ್ಕೊಳ್ಳೋಷ್ಟು ದಡ್ರಲ್ಲ. ನೀನು ಟೆನ್ಷನ್ ಮಾಡ್ಕೊಳ್ದೆ ಆರಾಮಾಗಿರು. ನನ್ನ ಮೊಮ್ಮಕ್ಕಳು ಯಾಕೆ ಈ ತರ ಜಗಳ ಆಡ್ತಿದ್ದಾರೆ? ರಾಮ ಲಕ್ಷ್ಮಣನ್ ತರ ಇದ್ದವ್ರು ಯಾವತ್ತೂ ಈ ತರ ಜಗಳ ಮಾಡ್ಕೊಂಡವ್ರಲ್ಲ. ಅಯ್ಯೋ, ಯಾರ್ ಕೆಟ್ಟ ಕಂಡು ಬಿತ್ತೋ ಏನು. ಏನೇ ನನ್ನ ಮೊಮ್ಮಕ್ಕಳನ್ನ ಕಾಪಾಡ್ಬೇಕಪ್ಪ. ಮಹಿಳಾ ಮಣಿಯರಲ್ಲಿ ಯಾರಾದ್ರೂ ನೀರ್ ತರ್ತೀರಾ? ಏನ್ರು ಇದು ವಯಸ್ಸಿಗೆ ಮರ್ಯಾದೆ ಮನೇಲಿ? ಅದ್ಯಾವ ಒಬ್ರು ಕಾಣ್ತೀವಲ್ಲ. ಗಂಡಸರ ಗಲಾಟೆಯಲ್ಲಿ ಹೆಂಗಸರು ಬಡವಾಗ್ತಿದ್ದಾರೆ ಅನ್ಸುತ್ತೆ ಬಾವ. ಓ, ಇದಾ ಮ್ಯಾಟ್ರು. ಆದ್ಯಾಗೆ ಇಬ್ರು ಅಣ್ಣಂದ್ರು, ಸ್ವಲ್ಪ ಪಕ್ಷಪಾತ ಮಾಡ ಹಾಗಿಲ್ಲ. ಇನ್ನು ಅಮ್ಮಗೆ ಒಬ್ಬ ಗಂಡ, ಇನ್ನೊಬ್ಬ ಕ್ಲೋಸ್ ಫ್ರೆಂಡ್ ಗಿಂತ ಕ್ಲೋಸ್ ಆಗಿರೋ ಭಾವ. ಪಾಪ ಇಬ್ರು ಮಧ್ಯೆ ಸಿಗಾಕೊಂಡ್ಬಿಟ್ಟಿದ್ದಾರೆ. ಇಲ್ಲ ಬಾವ, ಎಲ್ಲಾ ಟೈಮಲ್ಲೂ ವಿಕ್ಕಿದ ತಪ್ಪಿರಲ್ಲ. ಕೆಲವೊಂದ್ಸಲ ಅಣ್ಣನು ಆರ್ಷ ನಡ್ಕೊಳ್ತಾನೆ. ಅಂದ್ರೆ ವೇದಾಂತದೇ ತಪ್ಪು ಅಂತ್ಯಾ? ನನ್ನ ಪ್ರಕಾರ ಹೌದು. ಅದ್ ಹೇಗೆ? ಎಕ್ಸಾಕ್ಟ್ ಆಗಿ ಹೇಗೆ ಅಂತ ಕೇಳ್ಬೇಡಿ. ಕಾಮನ್ ಸೆನ್ಸ್ ಇಟ್ಕೊಂಡು ಲಾಜಿಕಲ್ ಯೋಚನೆ ಮಾಡಿದ್ರೆ ನನ್ಗೆ ಇದ್ರಲ್ಲಿ ಅಣ್ಣನ ತಪ್ಪು ಅಂತ ಅನ್ಸುತ್ತೆ. ಪುಣ್ಯಾತ್ಮ, ಅದನ್ನೇ ಹೇಗೆ ಅಂತ ಕೇಳ್ತಿರೋದು. ನೀವೇ ಯೋಚನೆ ಮಾಡಿ. ಈ ವಿಕ್ಕಿ ಅಣ್ಣ ಹೇಳಿದ ಮಾತನ್ನ ಮೀರಲ್ಲ, ಅವ್ನು ಹೇಳ್ದಂಗೆ ಕೇಳ್ತಾನೆ. ಹಾಗಿರುವಾಗ ಅವಂದೇ ತಪ್ಪಾಗುತ್ತೆ. ಹೇಳಿದ್ದನ್ನೇ ಕೇಳಿದ್ರೆ ತಪ್ಪಾಗೋ ಚಾನ್ಸೇ ಇಲ್ಲ. ವೇದಾಂತು ತುಂಬಾ ಸೆನ್ಸಿಬಲ್, ತುಂಬಾ ಯೋಚನೆ ಮಾಡಿ ಕೆಲಸ ಮಾಡ್ತಾರೆ, ತುಂಬಾ ಯೋಚನೆ ಮಾಡಿ ಕೆಲಸ ವಹಿಸ್ತಾರೆ. ಇಲ್ಲ ಬಾಬಾ, ನನ್ನ ಪ್ರಕಾರ ಅಣ್ಣಂದೇ ತಪ್ಪು. ಇಲ್ಲ ಇಲ್ಲ, ಬ್ಲೈಂಡ್ ಆಗೆಲ್ಲ ಏನು ಹೇಳಕ್ಕಾಗಲ್ಲ. ವಿಕ್ಕಿದು ತಪ್ಪಿರ್ಬೋದು. ಇಲ್ಲ, ಅಣ್ಣಂದೇ ತಪ್ಪು. ನಾನು ಒಪ್ಪಲ್ಲ ಧ್ರುವ. ನನಗೂ ವಿಕ್ಕಿ ಬಗ್ಗೆ ಚೆನ್ನಾಗ್ ಗೊತ್ತು. ಅಯ್ಯೋ, ನೀವಿಬ್ರು ಸ್ವಲ್ಪ ಸುಮ್ಮನಿರ್ತೀರಾ? ನೀವ್ಯಾಕೆ ಜಗಳ ಆಡ್ತಿದ್ದೀರಾ? ಜಗಳ ಆಡ್ತಿಲ್ಲ ಅಮ್ಮ, ಪಾಸಿಬಿಲಿಟೀಸ್ ನ ಚರ್ಚೆ ಮಾಡ್ತಾ ಇದ್ವಿ. ವಿಕ್ಕಿ ಧ್ರುವ ಇಬ್ರು ಚಿಕ್ಕವರು, ಅವ್ರಿಗೇನು ಅರ್ಥ ಆಗಲ್ಲ. ವೇದಾಂತದ್ದು ತಪ್ಪಿರೋಕ್ ಸಾಧ್ಯ ಇಲ್ಲ. ಇವ್ನಿಗೆ ಹೇಳಿದ್ರೆ ಅದು ಇವನಿಗೆ ಅರ್ಥ ಆಗ್ತಿಲ್ಲ. ಏನ್ ಚಿಕ್ಕವರು ಅಂದ್ರೆ ನಿಮ್ ಲೆಕ್ಕದ ಪ್ರಕಾರ ನಾನು ವಿಕ್ಕಿ ಆಟ ಆಡ್ಕೊಂಡಿರೋ ಚಿಕ್ಕ ಮಕ್ಳ? ನನ್ಗೂ ಬುದ್ಧಿ ತಿಳುವಳಿಕೆ ಎರಡೂ ಇದೆ. ನೀವೇನ್ ಹೇಳಿ ಬಾವಾ, ಈ ವಿಷಯದಲ್ಲಿ ನಾನು ವಿಕ್ಕಿ ಪರನೇ ಮಾತಾಡೋದು. ಯಾರು ಬೇಡ ಅಂದ್ರು? ವಿಕ್ಕಿ ಪರನೇ ಇರು. ನಿಮ್ಗೆ ಬುದ್ಧಿ ಇದೆ, ಆದ್ರೆ ವೇದಾಂತ ಅಷ್ಟಲ್ಲ. ನಾನು ವೇದಾಂತ ಪರನೇ ಇರ್ತೀನಿ. ವಿಕ್ಕಿದೆ ಏನೋ ಮಿಸ್ಟೇಕ್ ಇರುತ್ತೆ. ನಿಮ್ಮ ಹತ್ರ ಪ್ರೂಫ್ ಇದೆಯಾ ವಿಕ್ಕಿ ತಪ್ಪು ಮಾಡಿದ್ದಾನೆ ಅನ್ನೋದಕ್ಕೆ? ವಿಕ್ಕಿ ತಪ್ಪು ಮಾಡಿಲ್ಲ. ಹಾಗಿದ್ರೆ ನಿನ್ನ ಹತ್ರ ಪ್ರೂಫ್ ಇದೆಯಾ? ವೇದಾಂತ ವಿಕ್ಕಿ ಬಗ್ಗೆ ನನಗೆ ಚೆನ್ನಾಗ್ ಗೊತ್ತು. ವಿಕ್ಕಿದೆ ಏನೋ ಮಿಸ್ಟೇಕ್ ಇರುತ್ತೆ. ವೇದಾಂತ ತಪ್ಪು ಮಾಡೋಕ್ ಸಾಧ್ಯನೇ ಇಲ್ಲ. ಬಾಬಾ, ನೋ ವೇ, ವಿಕ್ಕಿ ತಪ್ಪಿಲ್ಲ ಅಷ್ಟೇ. ಸಾಕು ಸುಮ್ಮನಿರುದ್ರುವ. ನೀನ್ ಪೂರ್ವಗ್ರಹಕ್ಕೋ ಮಾತಾಡ್ತಿದ್ಯಾ. ವೇದಾಂತು ಪರ್ಫೆಕ್ಷನಿಸ್ಟ್. ಅವ್ರು ಯಾವತ್ತೂ ತಪ್ಪು ಮಾಡೋದು ಸಾಧ್ಯ ಇಲ್ಲ. ಅವ್ರು ಯಾವತ್ತೂ ಮಿಸ್ಟೇಕ್ ಮಾಡಿಲ್ಲ. ನೀನ್ ಸುಮ್ಮನೆ ವಾದ ಮಾಡಬೇಡ. ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರ್ತೀರಾ? ನೀವು ಇದೇ ತರ ವಿಕ್ಕಿಯಣ್ಣ ಸರಿ ವೇದಾಂತನ ಸರಿ ಅಂತ ಹೇಳ್ತಾ ಇದ್ರೆ ಮನೇಲಿ 2 ಭಾಗ ಆಗತ್ತೆ. ಆಗ್ಲಿ ಬಿಡು, ಯಾರು ಬೇಡ ಅಂದ್ರು? ನಾವ್ ಯಾಕೆ ಸುಮ್ಮನೆ ಯಾರೋ ಏನೋ ಹೇಳ್ತಾರೆ ಅಂತ ಒಪ್ಕೋಬೇಕು? ಅಣ್ಣ, ನೀನ್ ಏನ್ ಮಾತಾಡ್ತೀನಿ ಅಂತ ನಿನಗೆ ಗೊತ್ತಾಗ್ತಿದ್ಯಾ? ಮನೆಗೆ 2 ಭಾಗ ಆಗುತ್ತೆ ಅಂದ್ರೆ ಏನ್ ತಮಾಷೆನಾ? ನ್ಯಾಯ ಗೆಲ್ಬೇಕು ಅಂದ್ರೆ ತಮಾಷೆನಾದ್ರೂ ಆಗ್ಲಿ, ಏನಾದ್ರೂ ಆಗ್ಲಿ.
ನೀವೇ ಎಷ್ಟು ಕಾನ್ಫಿಡೆಂಟ್ ಇದ್ದೀರಾ ಅಂದ್ರೆ ನಾನೇ ಎಕ್ಸಲೆಂಟ್ ಆಗಿರ್ಬೇಕು. ನ್ಯಾಯ ನಮ್ ಕಡೆ ಇದೆ, ಏನಾಗುತ್ತಾಗ್ಲಿ ನಾನ್ ನೋಡ್ತೀನಿ. ಹೌದಾ? ಇದೇ ಮಾತಾ? ಹೌದು ಬಾವ, ಪಕ್ಕ ಇದೆ ಮಾತು. ಆಯ್ತು, ಹಾಗಿದ್ರೆ ಈಗಲೇ ಒಂದು ತೀರ್ಮಾನಕ್ಕೆ ಬರೋಣ. ಇರು. ವೇದಾಂತದ ತಪ್ಪು ಅನ್ನೋರು ಈ ಗೆರೆ ದಾಟಿ ಈ ಕಡೆ ಬರಬಾರ್ದು. ಇದು ಚಾಲೆಂಜ್ ಅಂದ್ರೆ ನಾನು ಇದೇ ಮಾಡ್ಬೇಕು ಅನ್ಕೊಂಡಿದ್ದೆ. ವಿಕ್ಕಿನ ತಪ್ಪನ್ನೋರು ಈ ಗೆರೆ ದಾಟಿ ಈ ಕಡೆ ಬರಬಾರ್ದು. ನನ್ನ ಪ್ರಕಾರ ವೇದಾಂತ್ ಇದಕ್ಕೆಲ್ಲ ಅವಕಾಶ ಮಾಡ್ಕೊಡಲ್ಲ, ತಡೆದೇ ತಡಿತಾನೆ. ವಿಕ್ಯಣ್ಣ, ತೀರಾ ಈ ಲೆವೆಲ್ಗೆ ನಿಮ್ ಜಗಳ ಹೋಗೋ ಸರಿ ಇರಲ್ಲ. ಪ್ಲೀಸ್ ನಿಲ್ಲಿಸ್ಬಿಡೋ. ನಾವು ಸ್ವಲ್ಪ ಓವರ್ ಆಗಿ ಆಡಿದ್ವಿ, ಬಯಸ್ಕೊಂಡ್ರು ಪರವಾಗಿಲ್ಲ, ಮ್ಯಾಟ್ರ್ ಇಲ್ಲಿ ಕ್ಲೋಸ್ ಆಗುತ್ತೆ. ಇಬ್ರಲ್ಲೊಬ್ರು ಇದನ್ನೆಲ್ಲ ನಿಲ್ಲಿಸ್ತಾರೆ. ಪರವಾಗಿಲ್ಲ, ಒಂದ್ಸಲ ಆದ್ರೂ ಧೈರ್ಯ ಮಾಡಿ ಒಂದ್ ನಿರ್ಧಾರ ಮಾಡಿದ್ರಲ್ಲ, ಅದೇ ಖುಷಿ. ಬಾವನ್ ನೆರಳಿಂದ ಈಚೆ ಬಂದು ನಿಮ್ದೇ ಆದಂತ ಸ್ವಂತ ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಳಕ್ಕೆ ಇದೊಂದು ಒಳ್ಳೆ ಚಾನ್ಸ್. ಇದೇನಾ ಸರಿ ಮಾಡ್ತೀನಿ ಅಂತ ಹೇಳಿದ್ದು? ಕಿಡಿ ಹತ್ಕೊಂಡಿದೆ, ನೀರ್ ಹಾಕ್ರು ಅಂದ್ರೆ ತುಪ್ಪ ಸುರಿದು ಬೆಂಕಿನೇ ಹಚ್ಬಿಟ್ರಲ್ಲ. ಏನ್ ಹುಡುಗಾಟ ಆಡ್ತಿದ್ದೀರಾ? ಇವ್ರಿಗೆ ಬುದ್ಧಿ ಬರಲ್ಲ ಅಮ್ಮ. ಸರಿ ಮಾಡ್ರು ಅಂತಂದ್ರೆ ಮನೇನ 2 ಭಾಗ ಮಾಡಿಟ್ಟಿದ್ದಾರೆ. ಅಯ್ಯೋ ಇರಮ್ಮ, ಒಬ್ರಾದ್ಮೇಲೆ ಒಬ್ರು ಭಯಕ್ ಬರಬೇಡಿ. ಮ್ಯಾಟ್ರನ್ನ ಈ ಲೆವೆಲ್ಗೆ ಓವರ್ ಮಾಡಿದ್ರೆ ಅವ್ರಿಬ್ರು ಬಂದು ಇದೆಲ್ಲ ಏನು ಬೇಕಾಗಿಲ್ಲ, ನಾವಿಬ್ರು ಚೆನ್ನಾಗಿದೀವಿ ಅಂತ ಹೇಳ್ತಾರೆ ಅನ್ಕೊಂಡ್ರೆ ಅಣ್ಣ ತಮ್ಮ ಇಬ್ರು ಕಮಕ್ ಗಿಮಿಕ್ ಅಂದೆ ಹೊರಟೇ ಬಿಟ್ರು. ನಾವ್ ಅನ್ಕೊಂಡಿದ್ದೆಲ್ಲ ಉಲ್ಟಾ ಆಗೋಯ್ತು. ಈ ತರ ಆಗುತ್ತೆ ಅಂತ ನಾನು ದೇವರಾಣೆ ಅನ್ಕೊಂಡಿರ್ಲಿಲ್ಲ. ಗಣೇಶನ್ ಮಾಡ್ರು ಅಂದ್ರೆ ಅವ್ರ ಅಪ್ಪನ್ ಮಾಡ್ಬಿಟ್ಟಿದ್ದೀರಾ. ಈಗ ಅವ್ರಿಬ್ರನ್ನ ಹೇಗ್ ಸಮಾಧಾನ ಮಾಡೋದು? ಮನೆ 2 ಭಾಗ ಆದ್ರೂ ಅವರಿಬ್ರು ಮಾತಾಡಿಲ್ಲ ಅಂತಂದ್ರೆ ಅವರಿಬ್ರು ಮತ್ತೆ ದೊಡ್ಡ ಗ್ಯಾಪೇ ಆಗಿದೆ ಅಮ್ಮ. ಅದ್ ಬಿಡಿ, ಈಗ ಈ ಬಾರ್ಡರ್ ಲೈನ್ ನ ಏನ್ ಮಾಡೋದು? ಮಾಡೋದೆಲ್ಲ ಮಾಡ್ಬಿಟ್ಟು ಏನ್ ಮಾಡೋದು ಅಂತ ನಮ್ಮ ಹತ್ರನೇ ಕೇಳ್ತೀರಾ? ಹೋಗಿ ಹಾಕೋದ್ ನೀವು, ಗಾಳಿ ಎಡ್ಸೋದ್ ನಾವಾ? ಏನೋ ತಪ್ಪಾಗೋಯ್ತು, ಹೊಟ್ಟೆಗೆ ಹಾಕೊಂಡು ಒಂದ್ ಐಡಿಯಾ ಕೊಡಿ. ಧ್ರುವ, ನಮ್ಮ ಉದ್ದೇಶ ಸರಿಯಾಗೇ ಇತ್ತು, ಆದ್ರೆ ಪರಿಣಾಮ ಮಾತ್ರ ಎಡವಟ್ಟಾಗಿದೆ. ಈಗ ಇದು ಹೇಗಿದೆಯೋ ಹಾಗೆ ಇರಲಿ. ಏನ್ ಹೇಳ್ತಾ ಇದ್ದೀರಾ ಸಾರ್ಥಕ್? ಹೌದಾದ್ಯ, ಅವರಿಬ್ರು ಸಲುವಾಗಿ ನಾವು ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದೀವಿ. ನಮ್ ಟೆನ್ಷನ್ ಅವ್ರು ಪಿಂಚ್ ಆಗ್ಬೇಕು ಅಂದ್ರೆ ವೇದಾಂತ್ ಪಿಕ್ಕಿ ಇಬ್ರು ಕಾಂಪ್ರೋ ಆಗೋವರೆಗೂ ನಾವ್ ಇದನ್ನ ಕಂಟಿನ್ಯೂ ಮಾಡ್ಲೇಬೇಕು. ಅಣ್ಣ, ನಾವು ತಪ್ಪ ಮೇಲೆ ತಪ್ಪು ಮಾಡ್ತಿದೀವಿ ಅಂತ ಅನಿಸ್ತಿಲ್ವಾ? ಅವ್ರು ಸರಿ ಆಗ್ಬೇಕು ಅಂದ್ರೆ ನಾವೀಗ ಹೋಗಿದ್ಕಿಂತ ನೆಕ್ಸ್ಟ್ ಲೆವೆಲ್ ಹೋಗ್ಬೇಕಮ್ಮ. ನಾನ್ ಗಟ್ ಫೀಲ್ ಹೇಳ್ತಾ ಇದೆ, ಇದನ್ನ ಹೀಗೆ ಕಂಟಿನ್ಯೂ ಮಾಡೋದು ಒಳ್ಳೇದು. ಟೂ ಮಚ್ ಅಮೂಲ್ಯ. ಟೂ ಮಚ್ ಇಲ್ಲ, ತ್ರೀ ಮಚ್ ಇಲ್ಲ. ಮೊದಲು ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಅಮೂಲ್ಯ,
ಅನಾಥಾಶ್ರಮಕ್ಕೆ ಸಂಬಂಧಪಟ್ಟಿರೋ ಕೆಲಸಗಳು ಇನ್ನೂ ಸಾಕಷ್ಟು ಪೆಂಡಿಂಗ್ ಇದೆ. ನಾನು ಅದನ್ನ ಇವತ್ತೇ ಮುಗಿಸ್ಬೇಕು. ನಿನ್ ಜೊತೆ ಮಾತಾಡ್ಕೊಂಡು ಕೂತ್ಕೊಳ್ಳೋ ಟೈಮ್ ಇಲ್ಲ. ನೀನ್ ಏನ್ ಕೆಲಸ ಬೇಕಿದ್ರು ಮಾಡು ವೇದಾಂತ್, ನಿನ್ನ ಯಾರು ತಡೆಯಲ್ಲ. ಆದ್ರೆ ನಿನ್ ಬೇರು ಸರಿಯಾಗಿದ್ರೆ ಮಾತ್ರ ನೀನ್ ಎಷ್ಟು ಎತ್ತರಕ್ಕೆ ಹೋದಾಗ್ಲೂ ನೀನ್ ಗಟ್ಟಿಯಾಗಿ ನಿಂತಿರ್ತೀಯ. ಮನೇಲಿ ಇಷ್ಟೊಂದು ಹುಳ್ಕಿಡ್ಕೊಂಡು ನೀನ್ ಅವ್ರ ಜೀವನ ಸರಿಯ ಮಾಡೋದಕ್ಕಾಗತ್ತಾ ವೇದಾಂತ್? ನೀನ್ ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ಯಾ. ಯಾಕೆ ಮೂಲ ಈ ರೀತಿ ಮಾತಾಡ್ತೀಯ? ನಿನ್ಗೇನ್ ತಲೆ ಕೆಟ್ಟಿದ್ಯಾ ಏನು? ಆಗ್ಬಾರ್ದೆ ಪದೇ ಪದೇ ಮನೇಲಿ ನಡೀತಿದ್ರೆ ಖಂಡಿತ ತಲೆ ಕೆಡುತ್ತೆ ವೇದಾಂತ್. ಬಾವ ಏನ್ ಮಾಡಿದ್ರು ನಿಂಗೆ? ನೀನ್ ಬಂದ್ ಹೇಳಿದ್ರೆ 10 ಮಾಡ್ತಾರ ಅವ್ರು. ನಿನ್ನ ಬರೀ ಅಣ್ಣ ಅನ್ಕೊಂಡಿಲ್ಲ, ಅಪ್ಪ ಅನ್ಕೊಂಡಿದ್ದಾರೆ. ಅಂತವ್ರ ಮೇಲೆ ಹಲ್ ಮಸಿತಿದ್ಯಲ್ಲ, ಇದ್ ಸರಿನಾ? ನೋಡ ಮುಳಿಯ, ನೀನು ವಿಕ್ರಾಂತ್ ಪರ ವಹಿಸ್ಕೊಂಡು ಮಾತಾಡ್ಬೇಡ. ಯಾವ್ದೇ ಕಾರಣಕ್ಕೂ ನಾನು ಮಾತಾಡ್ಸಲ್ಲ. ಕಾಂತ ಹೇಳಿದ್ದು ನಿಜ ಅನ್ಸುತ್ತೆ. ಇಬ್ರು ತುಂಬಾ ಸೀರಿಯಸ್ ಆಗಿ ಜಗಳ ಮಾಡ್ಕೊಂಡಿದ್ದಾರೆ.